ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಹೇಗೆ ಬ್ಯಾಟರ್ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನಾನು ಅಷ್ಟೇ. ಸೊ ಸಿಂಪಲ್ಲಾಗಿ ಹೇಗೆ ಮಾಡೋದು, ಸ್ಮೂತಿಯಾಗಿ ಮತ್ತು ಸ್ಪಂಜಾಗಿ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕೈಯಲ್ಲೇ ಎಳೆದ್ರೆ ಬರ್ತಾಯಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಉದ್ದಿನಬೇಳೆ ಒಂದು 1 ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಇದು ಚೆನ್ನಾಗಿ ಇದಾದಮೇಲೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಅದಕ್ಕೆ ಒಂದು ಅರ್ಧ kg ಮೀಡಿಯಮ್ ರವೆ ಅಥವಾ ದಪ್ಪ ರವೆ, ಉಪ್ಪಿಟ್ಟಿನ ರವೆ, ನೀವು ಉಪ್ಪಿಟ್ಟು ಮಾಡ್ತಿರಲ್ಲ ಆ ಥರ ದಪ್ಪ ರವೆ ತೊಗೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ. ಇವಾಗ ಸ್ವಲ್ಪ ಕಲರ್ ವೈಟ್ ಇದೆ ಅಲ್ವ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾವು ಹುರಿಬೇಕಿದ್ರೆ ನಿಲ್ಲಿಸಬಾರ್ದು ಕೈ ಆಡೋದು, ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಇಲ್ಲ ಸೀದೋಗುತ್ತೆ. ಸೀದೋದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ನೋಡಿ. ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಕೈಗೆ ಅಂಟಬಾರ್ದು. ನಮ್ಮ ರವೆ ಘಮ ಬರಬೇಕು, ರವೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಬೇಕು. ಇದನ್ನ ಒಂದು ಅರ್ಧ ಗಂಟೆ ಅಷ್ಟೊತ್ತು ನಾನು ಬಿಡ್ತೀನಿ ಆರಲಿಕ್ಕೆ ರವೆನ. ಆಮೇಲೆ ಅದಕ್ಕೆ ನೋಡಿ ಅರ್ಧ ಲೀಟ್ರಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಆರಿದೆ ರವೆ. ಇವಾಗ ಒಂದು 3/4 ಲೀಟ್ರಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ನಾನು. ನಾವು ಮೊಸರು ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಹಾಗಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ. ಅರ್ಧ kg ರವೆಗೆ 3/4 ಲೀಟ್ರಷ್ಟು, 3/4 ಲೀಟ್ರಿಗೆ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಸೊ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಈ ಥರ ಚೆನ್ನಾಗಿ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಅದಕ್ಕೆ ಹೆಚ್ಚಿರೋಂಥ ಈರುಳ್ಳಿ, ತುರಿದಿರೋ ಕ್ಯಾರೆಟ್ ತುರಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನೀವು ಇಡ್ಲಿನ ಮಾಮೂಲಿ ಇಡ್ಲಿ ಬ್ಯಾಟರ್ ಹೇಗಿರುತ್ತೆ ಅದಕ್ಕೆ ಕಲಿಸ್ಕೊಬೋದು ನೋಡಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಸೊಪ್ಪು ಯಾವುದಾದ್ರೂ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಹಾಕಿಲ್ಲ, ಒಂದು ಚಿಟಿಕೆ ಸೋಡಾ ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಬಟ್ ಸೋಡಾನ ನೀವು ಮಡಗೋದಾದರೆ ಹಾಕ್ಬೇಡಿ, ಇನ್ಸ್ಟೆಂಟಾಗಿ ಮಾಡೋದಾದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇವಾಗ ನಾನು ಮಾಡ್ತೀನಿ, ಅದರಿಂದ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಆಗಲೇ ಹಾಕಿ ಅಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇಡ್ಲಿ ತಟ್ಟೆಗೆ ಆಯಿಲ್ನೆಲ್ಲ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ನೋಡಿ, ಸ್ವಲ್ಪ ಸ್ವಲ್ಪ ಚೆನ್ನಾಗಿರಲಿ, ಗಾರ್ನಿಷ್ ಆಗಿ ಲುಕ್ಕಾಗಿ ಅಂತ ನಾನು ಸ್ವಲ್ಪ ತುರಿದಿರೋ ಅಂತಹ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಒಂದು ಮೀಡಿಯಮ್ ಸೈಜ್ದು 2 ಅಥವಾ 1 ದೊಡ್ಡದಾಗಿದ್ರೆ 1 ಹಾಕ್ಕೊಳ್ಳಿ, ಇಲ್ಲ 2 ಹಾಕ್ಕೊಳ್ಳಿ. ಚಿಕ್ಕದಾಗಿದ್ದರೆ ಕ್ಯಾರೆಟ್ ತುರಿದು ಹಾಕಿದ್ದೆ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ನಾನು ಕಟ್ ಮಾಡಿದ್ದು. ಇದನ್ನ ಒಂದು 5 ರಿಂದ 6 ನಿಮಿಷ ನಾವು ಬೇಯಿಸಿದರೆ ಸೂಪರಾಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.